Welcome students to RNS PU College Computer Science class. This is our first session. We will be seeing about the introduction for object oriented programming, that is OOPS. This is a very important chapter. This chapter carries 7 marks for your annual exam. Object oriented programming. OOP is the principle of design and development of program using modular approach. ಮಾಡ್ಯುಲಾರ್ ಅಪ್ರೋಚನ್ನು ಯೂಸ್ ಮಾಡಿ ಪ್ರೋಗ್ರಾಮ್ಸನ್ನು ನಾವು ಡೆವಲಪ್ ಮಾಡಿ ಡಿಸೈನ್ ಮಾಡೋದಕ್ಕೆ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಂತ ಹೇಳ್ತೇವೆ. ಮಾಡ್ಯುಲಾರ್ ಅಪ್ರೋಚ್ ಅಂದರೆ ಒಂದು ದೊಡ್ಡ ಪ್ರೋಗ್ರಾಮನ್ನು ಸಣ್ಣ ಸಣ್ಣ ಪಾರ್ಟಾಗಿ ಡಿವೈಡ್ ಮಾಡಿ ಅದನ್ನು ಡಿಸೈನ್ ಮಾಡಿ ಡೆವಲಪ್ ಮಾಡೋದಕ್ಕೆ ಮಾಡ್ಯುಲಾರ್ ಅಪ್ರೋಚ್ ಅಂತ ಹೇಳ್ತೇವೆ. ಡಿವೈಡಿಂಗ್ ಅ ಬಿಗ್ ಪ್ರೋಗ್ರಾಮ್ ಇಂಟು ಸ್ಮಾಲ್ ಇಂಡಿವಿಜುವಲ್ ಯೂನಿಟ್ಸ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಮಾಡ್ಯುಲಾರ್ ಅಪ್ರೋಚ್. ಸೊ ಈ ಮಾಡ್ಯುಲಾರ್ ಅಪ್ರೋಚ್ ಟೆಕ್ನಿಕನ್ನು ಯೂಸ್ ಮಾಡಿ ಪ್ರೋಗ್ರಾಮ್ಸನ್ನು ಡಿಸೈನ್ ಡೆವಲಪ್ ಮಾಡೋದಕ್ಕೆ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಂತ ಹೇಳ್ತೇವೆ. ಸೊ ಈ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗಲ್ಲಿ ನಾವು ಮೇನ್ ಇಂಪಾರ್ಟೆನ್ಸನ್ನು ಆಬ್ಜೆಕ್ಟಿಗೆ ಕೊಡ್ತೇವೆ. ಸೊ ಆಬ್ಜೆಕ್ಟ್ ಈಸ್ ದಿ ಬೇಸಿಕ್ ಯೂನಿಟ್ ಆಫ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್. ಆಬ್ಜೆಕ್ಟನ್ನು OOPದು ಬೇಸಿಕ್ ಯೂನಿಟ್ ಅಂತ ನಾವು ಕನ್ಸಿಡರ್ ಮಾಡ್ತೇವೆ. OOPಸಲ್ಲಿ ಆಬ್ಜೆಕ್ಟಿಗೆ ನಾವು ಮೇನ್ ಇಂಪಾರ್ಟೆನ್ಸ್ ಕೊಡ್ತೇವೆ. ಆಬ್ಜೆಕ್ಟ್ ಅಂದರೆ ಇಟ್ ಕ್ಯಾನ್ ಬಿ ಅ ಪರ್ಸನ್, ಇಟ್ ಕ್ಯಾನ್ ಬಿ ಅ ಪ್ಲೇಸ್ ಆರ್ ಇಟ್ ಕ್ಯಾನ್ ಬಿ ಅ ಸೆಟ್ ಆಫ್ ಡೇಟಾ. ಒಂದು ಪರ್ಸನ್ ಅಥವಾ ಒಂದು ಪ್ಲೇಸ್ ಅಥವಾ ಒಂದು ಸೆಟ್ ಆಫ್ ಡೇಟಾನ ನಾವು ಆಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ಪ್ರೋಗ್ರಾಮ್ ಈ ಆಬ್ಜೆಕ್ಟ್ ಬೇಸ್ ಮಾಡಿನೇ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾವು ಸಪೋಸ್ ಸ್ಟೂಡೆಂಟ್ ಬಗ್ಗೆ ಪ್ರೋಗ್ರಾಮ್ಸನ್ನು ಡೆವಲಪ್ ಮಾಡಿದರೆ, ಈಗ ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ ಇನ್ಫಾರ್ಮೇಷನನ್ನು ಸ್ಟೋರ್ ಮಾಡೋದು, ಸ್ಟೂಡೆಂಟ್ ಮಾರ್ಕ್ಸ್ ಕಾರ್ಡನ್ನು ಪ್ರಿಪರೇಟ್ ಮಾಡೋದು, ಕ್ಯಾಲ್ಕುಲೇಷನ್ಸ್ ಮಾಡೋದು, ಟೋಟಲ್ ಕ್ಯಾಲ್ಕುಲೇಟ್ ಮಾಡೋದು, ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡೋದು, ಈ ಥರ ಪ್ರೋಗ್ರಾಮಿಂಗ್ ಡೆವಲಪ್ ಮಾಡಿದ್ರೆ ಅಲ್ಲಿ ಸ್ಟೂಡೆಂಟ್ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ. ಓಕೆ, ಸೊ ಯಾವುದ್ರ ಬಗ್ಗೆ ನಾವು ಪ್ರೋಗ್ರಾಮನ್ನು ಕ್ರಿಯೇಟ್ ಮಾಡ್ತೀವಿ. ಸಪೋಸ್ ನಮ್ಮ ಕಾಲೇಜ್ ಬಗ್ಗೆ ನಾವು ಒಂದು ಪ್ರೋಗ್ರಾಮಿಂಗನ್ನು ಪ್ರಿಪೇರ್ ಮಾಡಿದರೆ, ಅಂದರೆ ಕಾಲೇಜಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ, ಎಷ್ಟು ಫೀಸ್ ಕಲೆಕ್ಟ್ ಆಗುತ್ತೆ, ಎಷ್ಟು ಸ್ಟಾಫ್ ಇದ್ದಾರೆ, ಸ್ಯಾಲರಿ ಕ್ಯಾಲ್ಕುಲೇಷನ್, ಈ ಥರ ಮಾಡೋದಾದರೆ ಆಬ್ಜೆಕ್ಟ್ ಕಾಲೇಜ್ ಆಗುತ್ತೆ. ಸೊ ಒಂದು ಪ್ಲೇಸ್ ಅಥವಾ ಪರ್ಸನ್ ಅಥವಾ ಸೆಟ್ ಆಫ್ ಡೇಟಾ ಯಾವುದ್ರ ಮೇಲೆ ನಾವು ಪ್ರೋಗ್ರಾಮನ್ನು ಕ್ರಿಯೇಟ್ ಮಾಡ್ತೇವೆ ಅದನ್ನು ಆಬ್ಜೆಕ್ಟ್ ಅಂತ ನಾವು ತಗೊಳ್ಬೇಕು. ಸೊ ಆಬ್ಜೆಕ್ಟಿಗೆ, ಎಲ್ಲ ಆಬ್ಜೆಕ್ಟ್ಸಿಗೂ ಅದರದ್ದೇ ಅಂತ ಕೆಲವೊಂದು ಪ್ರಾಪರ್ಟೀಸ್ ಇರುತ್ತೆ. ಸೊ ಈಗ ಆಬ್ಜೆಕ್ಟ್ ಈಸ್ ದ ಕಲೆಕ್ಷನ್ ಆಫ್ ಸೆಟ್ ಆಫ್ ಡೇಟಾ, ದಟ್ ಈಸ್ ಡೇಟಾ ಅಂದರೆ ಪ್ರಾಪರ್ಟಿ. ಎಲ್ಲ ಆಬ್ಜೆಕ್ಟಿಗೂ ಅದರದ್ದೇ ಅಂತ ಕೆಲವು ಡೇಟಾಸ್ ಇರುತ್ತೆ. ಸೊ ಆಲ್ರೆಡಿ ಆ್ಯಸ್ ಐ ಟೋಲ್ಡ್ ಯು, student database, if the student is considered as an object, student's roll number, name, percentage, marks, it will be data. Okay, so in the same way, and we will be also having functions, that is which operates on the data. ಓಕೆ, ಸೊ ಆಬ್ಜೆಕ್ಟಿಗೆ ಅದರದ್ದೇ ಅಂತ ಡೇಟಾಸ್ ಇರುತ್ತೆ ಮತ್ತು ಫಂಕ್ಷನ್ಸ್ ಕೂಡ ಇರುತ್ತೆ. ಸೊ ಆಲ್ರೆಡಿ ಹೇಳಿದಂಗೆ, ಈಗ ಸ್ಟೂಡೆಂಟನ್ನು ನೀವೊಂದು ಆಬ್ಜೆಕ್ಟ್ ಅಂತ ತೊಗೊಂಡ್ರೆ ಸ್ಟೂಡೆಂಟ್ ರೋಲ್ ನಂಬರ್, ಸ್ಟೂಡೆಂಟ್ ನೇಮ್, ಸ್ಟೂಡೆಂಟ್ ಅಡ್ರೆಸ್, ಸ್ಟೂಡೆಂಟ್ ಪರ್ಸೆಂಟೇಜ್, ಮಾರ್ಕ್ಸ್ ಎಲ್ಲ ಆ ಆಬ್ಜೆಕ್ಟಿದ್ದು ಡೇಟಾ ಆಗುತ್ತೆ. ಮತ್ತು ಫಂಕ್ಷನ್ಸ್ ಅಂದರೆ ಈಗ ಇನ್ಪುಟ್ ತೊಗೊಳ್ಳೋದಕ್ಕೆ ಒಂದು ಫಂಕ್ಷನ್ ಯೂಸ್ ಮಾಡ್ತೇವೆ, ಔಟ್ಪುಟ್ ತೊಗೊಳ್ಳೋದಕ್ಕೆ ಫಂಕ್ಷನ್ಸ್ ಯೂಸ್ ಮಾಡ್ತೇವೆ. ಇದೇ ಥರ ಈಗ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಬೇಕು, ಟೋಟಲ್ ಕ್ಯಾಲ್ಕುಲೇಟ್ ಮಾಡಬೇಕು, ಅದನ್ನೆಲ್ಲ ಫಂಕ್ಷನ್ಸ್ ಮಾಡುತ್ತೆ. ಓಕೆ, ಸೊ ಫಂಕ್ಷನ್ಸ್ ಆಲ್ರೆಡಿ ನೀವು ಫಸ್ಟ್ ಇಯರಲ್ಲಿ ಓದಿದ್ದೀರಾ. ಫಂಕ್ಷನ್ಸ್ ಅಂದರೆ ಇಟ್ ಈಸ್ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ವಿಚ್ ಈಸ್ ಯೂಸ್ಡ್ ಟು ಪರ್ಫಾರ್ಮ್ ಸಮ್ ಆಪರೇಷನ್. ಒಂದು ಆಪರೇಷನನ್ನು ಮಾಡೋದಕ್ಕೆ ಒಂದು ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ನಾವು ಬರೀತೇವೆ, ಅದನ್ನು ಫಂಕ್ಷನ್ಸ್ ಅಂತ ಹೇಳ್ತೇವೆ. ಸೊ ಆಬ್ಜೆಕ್ಟಿಗೆ ಅದರದ್ದೇ ಅಂತ ಡೇಟಾಸ್ ಇರುತ್ತೆ ಮತ್ತು ಫಂಕ್ಷನ್ಸ್ ಇರುತ್ತೆ. ಡೇಟಾಸ್ ಅಂದರೆ ಆಬ್ಜೆಕ್ಟ್ ಪ್ರಾಪರ್ಟೀಸ್, ಫಂಕ್ಷನ್ಸ್ ಏನು ಪ್ರಾಪರ್ಟೀಸ್ ಇದೆ, ಏನು ಡೇಟಾ ಇದೆ ಅದರ ಮೇಲೆ ವರ್ಕ್ ಮಾಡುವಂಥ ಫಂಕ್ಷನ್ಸ್. ಓಕೆ, ಸೊ ಇದನ್ನು ಮೆಂಬರ್ ಫಂಕ್ಷನ್ ಅಂತ ಹೇಳ್ತೇವೆ ಅಥವಾ ಮೆಥಡ್ಸ್ ಅಂತ ಕೂಡ ಹೇಳ್ತೇವೆ. ಸೊ ಒನ್ಸ್ ಅಗೇನ್ ಲೆಟ್ ಅಸ್ ಸಿ, ಆಬ್ಜೆಕ್ಟ್ ಈಸ್ ಕಲೆಕ್ಷನ್ ಆಫ್ ಸೆಟ್ ಆಫ್ ಡೇಟಾ ನೋನ್ ಆ್ಯಸ್ ಮೆಂಬರ್ ಡೇಟಾ ಆ್ಯಂಡ್ ಫಂಕ್ಷನ್ಸ್ ದಟ್ ಆಪರೇಟ್ ಆನ್ ದೀಸ್ ಡೇಟಾ ನೋನ್ ಆ್ಯಸ್ ಮೆಂಬರ್ ಫಂಕ್ಷನ್ಸ್ ಆರ್ ಮೆಥಡ್ಸ್ ಅಂತ ಹೇಳ್ತೇವೆ. ಓಕೆ, ಸೊ ಈಗ ಆಬ್ಜೆಕ್ಟ್ಸಿಗೆ ಅದರದ್ದೇ ಅಂತ ಡೇಟಾಸ್ ಇರುತ್ತೆ, ದಟ್ ಈಸ್ ದಿ ಪ್ರಾಪರ್ಟೀಸ್. ಓಕೆ, ಮತ್ತು ಆ ಡೇಟಾಸ್ ಮೇಲೆ ಆಪರೇಟ್ ಮಾಡುವಂಥ ಫಂಕ್ಷನ್ಸ್ ಇರುತ್ತೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ದಿ ಆಬ್ಜೆಕ್ಟ್ಸ್. ಸೊ ನೆಕ್ಸ್ಟ್ ನೀವು ನೋಡಿದ್ರೆ ನೆಕ್ಸ್ಟ್ ಇಂಟ್ರೊಡಕ್ಷನಲ್ಲಿ ಕ್ಲಾಸಸ್ ಬರುತ್ತೆ. ಸೊ ಕ್ಲಾಸಸ್ ಅಂದರೆ ಗ್ರೂಪ್ ಆಫ್ ಆಬ್ಜೆಕ್ಟ್ಸನ್ನು ನಾವು ಕ್ಲಾಸ್ ಅಂತ ಹೇಳ್ತೇವೆ. ಸೊ ಗ್ರೂಪ್ ಆಫ್ ಆಬ್ಜೆಕ್ಟ್ಸ್ ವಿತ್ ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್, ಒಂದೇ ಥರ ಕ್ಯಾರೆಕ್ಟರಿಸ್ಟಿಕ್ಸ್ ಇರೋವಂಥ ಆಬ್ಜೆಕ್ಟ್ಸನ್ನು ನಾವು ಕ್ಲಾಸ್ ಅಂತ ಹೇಳ್ತೇವೆ. ಸೊ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗಲ್ಲಿ ಫಸ್ಟ್ ನಾವು ಕ್ಲಾಸನ್ನು ಕ್ರಿಯೇಟ್ ಮಾಡ್ತೇವೆ, ಆಮೇಲೆ ಆಬ್ಜೆಕ್ಟ್ಸನ್ನು ಕ್ರಿಯೇಟ್ ಮಾಡ್ತೇವೆ. ಓಕೆ, ಸೊ ಇಲ್ಲಿ ನೋಡಿ, ಕ್ಲಾಸ್ ಇಸ್ ಎ ಟೆಂಪ್ಲೇಟ್ ಫ್ರಮ್ ವಿಚ್ ಆಬ್ಜೆಕ್ಟ್ಸ್ ಆರ್ ಕ್ರಿಯೇಟೆಡ್.
ಓಕೆ. ಸೊ ಫಸ್ಟ್ ನಾವು ಕ್ಲಾಸಸ್ಸನ್ನು ಕ್ರಿಯೇಟ್ ಮಾಡಿ ಊಪ್ಸಲ್ಲಿ ಕ್ಲಾಸ್ ಯೂಸ್ ಮಾಡಿ ಆಬ್ಜೆಕ್ಟ್ಸನ್ನು ಕ್ರಿಯೇಟ್ ಮಾಡ್ತೀವಿ. ಸೊ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಆಬ್ಜೆಕ್ಟ್ ಹೇಗೆ ಕ್ರಿಯೇಟ್ ಮಾಡೋದು, ಕ್ಲಾಸ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೀವು ನೆಕ್ಸ್ಟ್ ಚಾಪ್ಟರಲ್ಲಿ ಓದ್ತೀರಾ. ಸೊ ಇಲ್ಲಿ ನೀವು ಆಬ್ಜೆಕ್ಟ್ ಅಂದರೆ ಏನು, ಕ್ಲಾಸ್ ಅಂದರೆ ಏನು, ಇದನ್ನು ಎರಡನ್ನು ನೀವು ಡೆಫಿನೇಷನ್ ಯು ಶುಡ್ ನೋ. ಓಕೆ. ಸೊ ಮತ್ತೊಂದು ಸಲ ಹೇಳ್ತೇನೆ, ಆಬ್ಜೆಕ್ಟ್ ಇಸ್ ದಿ ಬೇಸಿಕ್ unit of object oriented programming. An object is a person, place or a set of data. Group of objects with similar characteristics is known as a class. ಮತ್ತೊಂದು ಎಕ್ಸಾಂಪಲ್ ಕೊಡ್ತೇನೆ ಕ್ಲಾಸ್ ಮತ್ತು ಆಬ್ಜೆಕ್ಟ್ಸಿಗೆ. ಫಾರ್ ಎಕ್ಸಾಂಪಲ್, ಇಫ್ ಯು ಟೇಕ್ ಆ್ಯಪಲನ್ನು ಒಂದು ಆಬ್ಜೆಕ್ಟ್ ಅಂತ ತಗೊಳ್ಳಿ. ಸೊ ಆ ಆ್ಯಪಲಿಗೆ ಏನೇನೆಲ್ಲ ಡೇಟಾಸ್ ಇದೆ, ವೇಟ್ ಆಫ್ ದಿ ಆ್ಯಪಲ್, ರೇಟ್ ಆಫ್ ದಿ ಆ್ಯಪಲ್, ಕಲರ್ ಆಫ್ ದಿ ಆ್ಯಪಲ್, ಇದೆಲ್ಲ ಡೇಟಾ ಆಗುತ್ತೆ. ಓಕೆ. ಅದರದ್ದು ರೇಟ್ ಎಷ್ಟು, ವೇಟ್ ಎಷ್ಟಿದೆ, ಸೊ ಅದೆಲ್ಲ ಆ ಆ್ಯಪಲ್ ಬಗ್ಗೆ ಡೇಟಾಸ್ ಆಗುತ್ತೆ. ಸೊ ಅದೇ ನೀವು ಕ್ಲಾಸ್ ತೊಗೊಂಡ್ರೆ ದಟ್ ಈಸ್ ಈಗ ಆ್ಯಪಲ್ ಅನ್ನೋದು ಒಂದು ಆಬ್ಜೆಕ್ಟ್, ಮ್ಯಾಂಗೋ ಅನ್ನೋದು ಒಂದು ಆಬ್ಜೆಕ್ಟ್, ಬನಾನಾ ಅನ್ನೋದು ಒಂದು ಆಬ್ಜೆಕ್ಟ್ ಆಗುತ್ತೆ, ಗ್ರೇಪ್ಸ್ ಒಂದು ಆಬ್ಜೆಕ್ಟ್ ಆಗುತ್ತೆ. ಸೊ ಇದೆಲ್ಲ ಯಾವ ಕ್ಲಾಸ್ ಕೆಳಗಡೆ ಬರುತ್ತೆ, ಫ್ರೂಟ್ಸ್ ಅನ್ನೋ ಕ್ಲಾಸ್ ಕೆಳಗಡೆ ಬರುತ್ತೆ. ಸೊ ಫ್ರೂಟ್ಸನ್ನು ನಾವು ಕ್ಲಾಸ್ ಅಂತ ತಗೊಂಡ್ರೆ ಅದರಲ್ಲಿ ಆ್ಯಪಲ್ ಈಸ್ ಆ್ಯನ್ ಆಬ್ಜೆಕ್ಟ್, ಮ್ಯಾಂಗೋ ಈಸ್ ಆ್ಯನ್ ಆಬ್ಜೆಕ್ಟ್, ಬನಾನಾ ಈಸ್ ಆ್ಯನ್ ಆಬ್ಜೆಕ್ಟ್, ಗ್ರೇಪ್ಸ್ ಈಸ್ ಆ್ಯನ್ ಆಬ್ಜೆಕ್ಟ್. ಇದೆಲ್ಲ ಒಂದೇ ಥರದ್ದು, ಇದೆಲ್ಲ ಫ್ರೂಟ್ಸ್. ಓಕೆ. ಸೊ ಕ್ಲಾಸ್ ಈಸ್ ಫ್ರೂಟ್ಸ್, ಆ್ಯಪಲ್ ಇರಲಿ, ಮ್ಯಾಂಗೋ ಇರಲಿ, ಬನಾನಾ ಇರಲಿ, ಅದೆಲ್ಲ ಇಟ್ ಈಸ್ ದಿ ಡೇಟಾ. ಓಕೆ. ಡೇಟಾ ಆಫ್ ದಟ್ ಆಬ್ಜೆಕ್ಟ್. ಈಗ ಬನಾನಾ ರೇಟ್ ಬೇರೆ ಇರುತ್ತೆ, ಆ್ಯಪಲ್ದು ರೇಟ್ ಬೇರೆ ಇರುತ್ತೆ, ಮ್ಯಾಂಗೋ ರೇಟ್ ಬೇರೆ ಇರುತ್ತೆ, ಬಟ್ ಆಲ್ ದೀಸ್ ಆರ್ ಕನ್ಸಿಡರ್ಡ್ ಆಸ್ ಆಬ್ಜೆಕ್ಟ್ಸ್. ಸೊ ಗ್ರೂಪ್ ಆಫ್ ಆಬ್ಜೆಕ್ಟ್ಸ್ ವಿತ್ ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್ is known as class. Okay. So in this first session, object oriented programming ಅಂದರೆ ಏನು, ಆಬ್ಜೆಕ್ಟ್ ಅಂದರೆ ಏನು, ಕ್ಲಾಸ್ ಅಂದರೆ ಏನು ಅಂತ ನಾವು ನೋಡಿದ್ದೇವೆ. ಸೊ ನೆಕ್ಸ್ಟ್ ಸೆಷನಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್. ಓಕೆ. ಜಸ್ಟ್ ಒಂದು ಸಲ ಹೇಳ್ತೇನೆ, ಮೇಜರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಊಪ್ಸ್ ನೀವು ನೋಡಿದ್ರೆ ಆಬ್ಜೆಕ್ಟ್ಸ್ ಬರುತ್ತೆ, ಕ್ಲಾಸ್ ಬರುತ್ತೆ, ಡೇಟಾ ಅಬ್ಸ್ಟ್ರಾಕ್ಷನ್, ಡೇಟಾ ಎನ್ಕ್ಯಾಪ್ಸುಲೇಷನ್, ಇನ್ಹೆರಿಟೆನ್ಸ್, ಓವರ್ಲೋಡಿಂಗ್, ಪಾಲಿಮಾರ್ಫಿಸಮ್, ಡೈನಮಿಕ್ ಬೈಂಡಿಂಗ್, ಮೆಸೇಜ್ ಪಾಸಿಂಗ್. ಸೊ ಆಲ್ ದೀಸ್ ಆರ್ ದಿ characteristics of OOPS. Okay. Next class we will be learning in detail about these characteristics. Okay. So once again I repeat, object oriented programming is the principle of design and development of programs using modular approach. Object is the basic unit of object oriented programming. Okay. Object is collection of set of data known as member data and the function that operate on these data known as member function. So object, it can be a person, it can be a place or a set of data. Class is group of objects with similar characteristics. ಈ object oriented programming languages ಯಾವುದು ಅಂತ ನೋಡಿದರೆ ಜಾವಾ ಇದೆ, C++ ಇದೆ. This is an example of the object oriented programming. Okay. Thank you students.